ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಜಾತಾಸ್ ಬಾಲ್ಕನಿ ಗಾರ್ಡನ್. ಮನಿ ಪ್ಲ್ಯಾಂಟ್ಗಳನ್ನ ಈ ಥರ ಬಾಟಲ್ಗಳಲ್ಲಿ ಗ್ರೋ ಮಾಡೋದು ವಾಟ್ರಲ್ಲಿ ತುಂಬಾ ಈಸಿ, ಮತ್ತು ಮನೆ ಒಳಗಡೆ ಇಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಗ್ರೋ ಮಾಡ್ಕೊಳ್ಳೋದ್ರಿಂದ. ಇದು ನೋಡಿ, ಸ್ಯಾಟಿನ್ ಮನಿ ಪ್ಲ್ಯಾಂಟ್. ಇದು ಎಷ್ಟು ಚೆನ್ನಾಗಿ ಬಂದಿದೆ, ನಿಮ್ಗೆ ಕಾಣಿಸ್ತಾ ಇರ್ಬೋದು. ಅದರ ರೂಟ್ನು ಸಹ ಎಷ್ಟು ಚೆನ್ನಾಗಿ ಗ್ರೋ ಆಗಿದೆ. ಇದು ನೋಡಿ, ಡ್ರ್ಯಾಗನ್ ಐ ಶೋ ಪ್ಲ್ಯಾಂಟ್. ಇದು ಒಂದು ಮನಿ ಪ್ಲ್ಯಾಂಟ್ ಕೈಂಡ್. ಇದು ಅಷ್ಟೇ ಎಷ್ಟು ಚೆನ್ನಾಗಿ ರೂಟ್ ಗ್ರೋ ಆಗಿದೆ ನೋಡಿ. ನೀವು ನೋಡ್ತಾ ಇರ್ಬೋದು, ವಾಟ್ರಲ್ಲೇ ಗ್ರೋ ಆಗಿರುವಂತಹ ಒಂದು ರೂಟ್. ಇದು ತುಂಬಾ ಚೆನ್ನಾಗಿ ಎಷ್ಟು ನೀಟಾಗಿ ಗ್ರೋ ಆಗಿದೆ, ಎಷ್ಟು ದೊಡ್ಡ ಒಂದು ರೂಟ್ ಬಂದಿದೆ ಇದರಲ್ಲಿ. ಇದರ ಚಿಗುರುಗಳು ಅಷ್ಟೇ ತುಂಬ ಹೆಲ್ದಿಯಾಗಿ ಬರ್ತಾ ಇದೆ. ಇದ್ರದ್ದು ಅಷ್ಟೇ ರೂಟ್ ನೋಡಿ, ಕಾಣಿಸ್ತಾ ಇರ್ಬೋದು ನಿಮಗೆ. ತುಂಬಾ ಚೆನ್ನಾಗಿರುತ್ತೆ. ನೀರಿನಲ್ಲಿ ಗ್ರೋ ಮಾಡೋದು ತುಂಬ ಸುಲಭ. ಇದು ಏನಂತ ಅಂದರೆ 3 to 4 days ಒನ್ಸ್ ಇಲ್ಲ ವೀಕ್ಲಿ ಒನ್ಸ್ ನಾವು ವಾಟರ್ನ ಚೇಂಜ್ ಮಾಡ್ತಾ ಇರಬೇಕು. ಇದು ಅಷ್ಟೇ ಗೋಲ್ಡನ್ ಮನಿ ಪ್ಲ್ಯಾಂಟ್. ಇದು ಎಷ್ಟು ಚೆನ್ನಾಗಿ ಗ್ರೋ ಆಗಿದೆ ನೋಡಿ. ರೂಟ್ ಗ್ರೋ ಆಗಿರೋದು ನಿಮಗೆ ಕಾಣಿಸ್ತಾ ಇರಬಹುದು. ನೀರು ಯಾವಾಗಲೂ ಹೀಗೆ ಕ್ಲಿಯರ್ ಆಗಿಯೇ ಇರಬೇಕು. ಡರ್ಟಿ ವಾಟರ್ ಆದ ತಕ್ಷಣ ನಾವು ಅದನ್ನು ತೆಗೆದು ಬಿಡಬೇಕು. ಈ ಥರ ಡ್ರೈ ಲೀವ್ಸ್ ಎಲ್ಲ ಕಲೆಕ್ಟ್ ಆಗ್ತಾಯಿದ್ರೆ ಇದನ್ನೆಲ್ಲ ರಿಮೂವ್ ಮಾಡಿಬಿಡ್ಬೇಕು. ಇಲ್ಲಿ ಕಾಣಿಸ್ತಾ ಇರಬಹುದು ನಿಮಗೆ. ಎಲ್ಲ ಥರ ಮನಿ ಪ್ಲ್ಯಾಂಟ್ಗಳನ್ನೂ ಸಹ ಇದರೊಳಗಡೆ ಹಾಕಿದ್ದೀನಿ ನಾನು. ಅದರ ರೂಟ್ಗಳನ್ನು ಎಷ್ಟು ಚೆನ್ನಾಗಿ ಡೆವಲಪ್ ಆಗಿದೆ ಅಂತ ನೋಡಬಹುದು. ಇದಕ್ಕೆ ನಾನು ಮಾಡೋ ಒಂದು ಲಿಕ್ವಿಡ್ ಫರ್ಟಿಲೈಸರ್ ಏನಂತ ಅಂದರೆ, ಬೆಕಾಸುಲ್ಸ್ ಬಿ ಕಾಂಪ್ಲೆಕ್ಸ್ ಟ್ಯಾಬ್ಲೆಟ್ ಬರುತ್ತಲ್ಲ, ಅದನ್ನು ನಾನು ಪೌಡರ್ನ ತೊಗೊಂಡಿದ್ದೀನಿ. ಆ ಪೌಡರ್ನ ವಾಟ್ರ್ ಒಳಗೆ ಹಾಕ್ಕೊಳ್ತೀನಿ. ಸೊ ಸ್ಟಿರ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಸ್ವಲ್ಪ ಕೊಟ್ಟರೆ ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಗ್ರೋ ಆಗುತ್ತೆ ಪ್ಲ್ಯಾಂಟ್ಸ್ ಎಲ್ಲ. ಹೀಗೆ ಸ್ವಲ್ಪ ಸ್ವಲ್ಪನೇ ಕೊಡಬೇಕು. ಈ ವಾಟ್ರನ್ನ ಕೊಡೋದ್ರಿಂದ ಯಾವುದೇ ರೀತಿ ಅಡ್ವರ್ಸ್ ಎಫೆಕ್ಟ್ ಗಿಡದ ಮೇಲೆ ಆಗೋದಿಲ್ಲ. ಮತ್ತು ಗಿಡಗಳು ಅಷ್ಟೇ ತುಂಬ ಹೆಲ್ದಿಯಾಗಿ ಗ್ರೋ ಆಗುತ್ತೆ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.